ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ. ಗದ್ಯ ಪಾಠ 4, ಸಾರ್ಥಕ ಬದುಕಿನ ಸಾಧಕ. ಕೃತಿಕಾರರು ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್. ಪ್ರಶ್ನೋತ್ತರಗಳು. ಈ ಪಾಠದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ನಾವೇನು ನೋಡೋಣ, ಲೇಖಕರ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಲೇಖಕರ ಪರಿಚಯ. ಇದರಲ್ಲಿ ಲೇಖಕರು ಯಾರು? ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್. ಅವರು 29/10/1936 ಶಿವಮೊಗ್ಗದಲ್ಲಿ ಜನಿಸಿದರು. ಇದು ಇವರ ಸ್ಥಳ ಮತ್ತು ಕಾಲ ಆಯಿತು. ಇವರ ಕವನ ಸಂಕಲನಗಳು ವೃತ್ತ, ಚಿತ್ರಕೂಟ, ಸುಳಿ. ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು ದೀಪಿಕಾ, ಭಾವಸಂಗಮ, ಬಂದೇ ಬರತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಇವರ ಮಕ್ಕಳ ಧ್ವನಿ ಸುರುಳಿಗಳು ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು. ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ಸಹ ರಚಿಸಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿವೆ. ಇಲ್ಲಿ ಇವರ ಕೃತಿ ಮತ್ತು ಪ್ರಶಸ್ತಿಗಳನ್ನು ನಾವು ಇಲ್ಲಿ ತಿಳ್ಕೊಂಡ್ವಿ. ಈಗ ಮುಂದಿನ ಭಾಗದ ಪ್ರಶ್ನೆಗಳು. ಯಾವುದು ಮುಂದಿನ ಭಾಗದ ಪ್ರಶ್ನೆ? ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡಿ, ಡಿ.ವಿ.ಜಿ. ಅವರ ಹುಟ್ಟೂರು ಯಾವುದು ಅಂತ ಕೇಳಿದ್ದಾರೆ. ಡಿ.ವಿ.ಜಿ. ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಇದು ಡಿ.ವಿ.ಜಿ. ಅವರ ಹುಟ್ಟೂರು. ನೋಡಿ, ಎರಡನೇ ಪ್ರಶ್ನೆ, ಡಿ.ವಿ.ಜಿ. ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದ್ದಾರೆ. ಇಬ್ಬರು ವ್ಯಕ್ತಿಗಳು ಅವರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಯಾರವರು? ಅಜ್ಜಿ ಸಾಕಮ್ಮ ಮತ್ತು ಸೋದರ ಮಾವ ತಿಮ್ಮಪ್ಪ. ಇವರಿಬ್ಬರು ಡಿ.ವಿ.ಜಿ. ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು. ಮೂರನೇ ಪ್ರಶ್ನೆ, ಡಿ.ವಿ.ಜಿ. ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು? ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ಅವರನ್ನು ಬೆಂಗಳೂರಿಗೆ ಕಳುಹಿಸಿದವರು ರಸುಲ್ ಖಾನ್ ಅನ್ನುವಂಥವರು. ನಾಲ್ಕನೇ ಪ್ರಶ್ನೆ ನೋಡಿ, ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಮೈಸೂರಿನ ಸರ್ಕಾರದಲ್ಲಿ ವಿಶ್ವೇಶ್ವರಯ್ಯನವರು ದಿವಾನ್ ಹುದ್ದೆಯನ್ನು ಅಲಂಕರಿಸಿದ್ದರು. ಅಂದರೆ ಮೈಸೂರಿನ ದಿವಾನರಾಗಿದ್ದರು. ಐದನೇ ಪ್ರಶ್ನೆ ನೋಡಿ, ಏನು ಹೇಳುತ್ತೆ? ಡಿ.ವಿ.ಜಿ. ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಡಿ.ವಿ.ಜಿ. ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ. ಇದು 5 ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಈಗ ನೋಡಿ, 2-3 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆನ ನೋಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ? ರಸುಲ್ ಖಾನ್ ಅವರು ಡಿ.ವಿ.ಜಿ. ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ರಸುಲ್ ಖಾನ್ ಅವರು ಏನು ಸಹಾಯ ಮಾಡಿದ್ರು ಡಿ.ವಿ.ಜಿ. ಅವರ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಡಿ.ವಿ.ಜಿ. ಅವರು ತಮ್ಮ ಸ್ವಂತ ಊರಾದ ಮುಳಬಾಗಿಲಿನಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪಡೆದು ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಿತ್ತು. ಆದರೆ ಅವರಿಗೆ ಹಣದ ಅನುಕೂಲತೆ ಇಲ್ಲದಿರುವುದರಿಂದ ಅವರ ತಂದೆ ಮತ್ತು ಅಜ್ಜಿ ಓದು ಇಲ್ಲಿಗೆ ಸಾಕು ಎಂದು ತೀರ್ಮಾನಿಸಿದರು. ಆದರೆ ಅವರ ಭಾಗ್ಯ ಎನ್ನುವಂತೆ ಅವರ ಸಹಾಯಕ್ಕೆ ಬಂದ ವ್ಯಕ್ತಿ ರಸುಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ ಮತ್ತು ಪ್ರಾಮಾಣಿಕರಾಗಿದ್ದು ಅವರ ತಂದೆಗೆ ಬೇಕಾಗಿದ್ದವರು. ಅವರು ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಎಂದು ಆತನನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆಗೆ, ಅಂದರೆ ಈಗಿನ ಬಂಗಾರಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನಲ್ಲಿ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಖರ್ಚಿಗೆ ಕೊಟ್ಟು ಮುಂದೆ ಓದಲು ಕಳುಹಿಸಿದರು. ಈ ರೀತಿ ರಸುಲ್ ಖಾನ್ ಅವರು ಡಿ.ವಿ.ಜಿ. ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಿದರು. ಇದು ಮೊದಲನೇ ಪ್ರಶ್ನೆಯ ಉತ್ತರ. ಎರಡನೇ ಪ್ರಶ್ನೆ ಏನು? ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಅನ್ನೋದು. ಅಂದರೆ ವಿಶ್ವೇಶ್ವರಯ್ಯ ಮತ್ತು ಡಿ.ವಿ.ಜಿ. ಅವರ ನಡುವೆ ಅವರ ಒಂದು ಸಂಭಾವನೆಗಾಗಿ, ಗೌರವಧನಕ್ಕಾಗಿ ಮಾತುಕತೆ ನಡೀತಾ ಇರುವಾಗ ಅವರ ಕಾರ್ಯದರ್ಶಿಗೆ ಏನು ಹೇಳಿದರು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು. ಮೂರನೇ ಪ್ರಶ್ನೆ, ಡಿ.ವಿ.ಜಿ. ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಅಂದರೆ ಯಾಕೆ ಅವರು ಗೌರವಧನವನ್ನು ಪಡೆಯಲಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಆದರೆ ಖರ್ಚಾದರೆ ಅಂದರೆ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು.
ಸರ್ಕಾರವಲ್ಲ, ನನಗೆ ಈ ಹಣ ಖಂಡಿತ ಬೇಡ ಎಂದು ಡಿ ವಿ ಜಿಯವರು ಸಂಭಾವನೆಯನ್ನು ಪಡೆಯಲಿಲ್ಲ. ಅಂದರೆ ಯಾಕೆ ಗೌರವಧನ ಪಡೀಲಿಲ್ಲ ಅನ್ನೋದನ್ನು ಇಲ್ಲಿ ಕೇಳಿದ್ದಕ್ಕೆ ಇಲ್ಲಿ ಉತ್ತರವನ್ನು ಇಲ್ಲಿ ಹೇಳಿದ್ದಾರೆ. ಆಯಿತಾ? 3ನೇ ಪ್ರಶ್ನೆ ಆಯಿತು. 4ನೇ ಪ್ರಶ್ನೆ ಏನು ಅನ್ನೋದನ್ನು ನೋಡೋಣ. ಯಾವುದು 4ನೇ ಪ್ರಶ್ನೆ? ಡಿ ವಿ ಜಿಯವರ ಶ್ರೀಮತಿಯವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಅಂದರೆ ಡಿ ವಿ ಜಿಯವರ ಬಂಧುಗಳ ಮನೆಯಲ್ಲಿ ಉತ್ಸವ ಇತ್ತು, ಅದಕ್ಕೆ ಡಿ ವಿ ಜಿಯವರ ಪತ್ನಿಯವರು ಯಾಕೆ ಹೋಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಯಾಕೆ ಹೋಗಿಲ್ಲ ನೋಡೋಣ. ಡಿ ವಿ ಜಿಯವರ ಶ್ರೀಮತಿಯವರ ಹತ್ತಿರ ಇರುವುದು ಒಂದೇ ಸೀರೆ, ಅದು ಒಂದೆರಡು ಕಡೆ ಬೇರೆ ಹರಿದಿತ್ತು. ಅವರು ಆ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿ ವಿ ಜಿಯವರನ್ನು ಕುರಿತು ಆಡಿಕೊಳ್ಳುತ್ತಾರೆ. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಅವರ ಕರ್ತವ್ಯವೋ ಹಾಗೆ ಡಿ ವಿ ಜಿಯವರ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ. ಇದು ಈ ಪ್ರಶ್ನೆಯ ಉತ್ತರ. 5ನೇ ಪ್ರಶ್ನೆ ಏನು? ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ. ಅಂದರೆ ಅವರ ಒಂದು ಕಗ್ಗದ ಒಂದು ಸಾರಾಂಶವನ್ನು ಇಲ್ಲಿ ಕೇಳಿದ್ದಾರೆ. ಕೊನೆಯ ಒಂದು ಕಗ್ಗ ಇತ್ತಲ್ಲ ಪಾಠದಲ್ಲಿ, ಅದರ ಬಗ್ಗೆ ಹೇಗೆ ಬಾಳಬೇಕು ಅನ್ನೋದನ್ನು ಕೇಳಿದ್ದಾರೆ ನೋಡಿ. ಹೇಗೆ? ಡಿ ವಿ ಜಿಯವರು ಬೆಟ್ಟದಡಿಯಲ್ಲಿ ಹುಲ್ಲಾಗಿ ಬೆಳೆದು ದನಕರುಗಳಿಗೆ ಮೇವಾಗಬೇಕು, ಮನೆಗೆ ಮಲ್ಲಿಗೆಯಾಗಬೇಕು, ಎಷ್ಟೇ ಕಷ್ಟಗಳು ಬಂದರೂ ನಾವು ಕಲ್ಲಾಗಿ ಅದನ್ನು ಸಹಿಸಬೇಕು, ದೀನ ದುರ್ಬಲರಿಗೆ ಸಹಾಯ ಮಾಡುತ್ತಾ ಎಲ್ಲರೊಳಗೊಂದಾಗಿ ಬಾಳಬೇಕು ಎಂದು ಹೇಳಿದ್ದಾರೆ. ಇದು ಈ ಪ್ರಶ್ನೆಯ ಉತ್ತರ. ಮುಂದಿನ ಭಾಗದಲ್ಲಿ ನೋಡಿ, 7-8 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನು? ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಅಂದರೆ ಅವರ ವ್ಯಕ್ತಿತ್ವದ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಡಿ ವಿ ಜಿ ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ, SSLC ಕೂಡ ದಾಟದ ಓದು, ಭಾರೀ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ, ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಎಷ್ಟೇ ಬಡತನದಲ್ಲಿದ್ದರೂ ಅವರು ಎಂದಿಗೂ ಹಣಕ್ಕಾಗಿ ಆಸೆ ಪಡಲಿಲ್ಲ. ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಕೇವಲ ಅವರ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತ ವಲಯದಲ್ಲಿ ಹೆಸರಾಗಿದ್ದರು. ಡಿ ವಿ ಜಿ ಅವರದ್ದು ಹೋಲಿಕೆಯಿಲ್ಲದ ಅಪೂರ್ವ ವ್ಯಕ್ತಿತ್ವ. ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಮಂಥನಕ್ಕೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯಂಥ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದವರು. ಮಹಾಧೀಮಂತ ಎಂದು ಅವರನ್ನು ವರ್ಣಿಸುವುದು ಸರಿ ಎನಿಸುವುದು. ಇದಿಷ್ಟು ಡಿ ವಿ ಜಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳಿರೋದು. ಇದು ತುಂಬಾ ಇರುತ್ತೆ, ಆದರೆ ನಮಗೆ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬರೆಯೋದಕ್ಕೆ ಇಷ್ಟನ್ನೇ ನಾವು ತಗೊಂಡಿದ್ದೀವಿ, ಗೊತ್ತಾಯ್ತಾ? ಇನ್ನು ಎಷ್ಟು ಬೇಕಾದರೂ ಹೇಳ್ತಾ ಹೋಗ್ಬೋದು, ಕೊನೆ ಅನ್ನೋದಿಲ್ಲ ಅನ್ನೋ ಥರ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾನೆ ಹೋಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. 2ನೇ ಪ್ರಶ್ನೆ ಯಾವುದು? ಡಿ ವಿ ಜಿ ಅವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅವರು ಮತ್ತು ಅವರ ಶ್ರೀಮತಿಯವರಿಗೆ ಯಾವ ರೀತಿ ಸಂಭಾಷಣೆ, ಮಾತುಕತೆ ನಡೆದಿತ್ತು, ಯಾವ ವಿಷಯದವಾಗಿ ಅನ್ನೋದನ್ನು ಪಾಠದಲ್ಲಿ ನೋಡಿದ್ವಲ್ಲ, ಅದೇ ಸಂಭಾಷಣೆನ ಇಲ್ಲಿ ಬರಿಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಏನು ನೋಡೋಣ. ಒಮ್ಮೆ ಡಿ ವಿ ಜಿಯವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಆಗ ಡಿ ವಿ ಜಿಯವರು ಕೇಳಿದರು. ಡಿ ವಿ ಜಿಯವರು ಏನು ಕೇಳಿದರು? ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಆಗ ಅವ್ರ ಶ್ರೀಮತಿಯವರು ಹೇಳಿದರು, ಇಲ್ಲ, ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಆಗ ಡಿ ವಿ ಜಿ, ಅದು ಸರಿ, ನೀನು ಹೋಗಬೇಕಷ್ಟೇ, ಅವರು ನಮಗೆ ಬಹಳ ಬೇಕಾದವರು, ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಆಗ ಶ್ರೀಮತಿಯವರು ಹೇಳ್ತಾರೆ ನೋಡಿ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ತಿರ್ಗಾ ಡಿ ವಿ ಜಿಯವರು, ನಾನು ಇರುತ್ತೇನೆ, ನೀನು ಹೋಗಿ ಬಾ ಅಂತಾರೆ. ಆಗ ಅವರ ಶ್ರೀಮತಿಯವರು ಹೇಳ್ತಾರೆ ನೋಡಿ, ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಎಂದು ಹೇಳಿದರು. ಈ ರೀತಿ ಡಿ ವಿ ಜಿ ಮತ್ತು ಅವರ ಶ್ರೀಮತಿಯವರ ನಡುವೆ ಸಂಭಾಷಣೆ ನಡೆಯಿತು. ಇದು ಸಂಭಾಷಣೆ ಬಗ್ಗೆ ಹೇಳಿರುವಂಥದ್ದು.
ಮುಂದಿನ ಭಾಗದ ಪ್ರಶ್ನೆ ಯಾವುದು? ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಏನು ಬಂದಿರಿ ಗುಂಡಪ್ಪ ಅನ್ನೋದು ಯಾವ ಟೈಮಲ್ಲಿ ಬಂದಿರೋದು? ಇದು DVG ಮತ್ತು ವಿಶ್ವೇಶ್ವರಯ್ಯನವರ ಮಾತುಕತೆ ಸಮಯದಲ್ಲಿ, ಅದು ಮೈಸೂರು ದಸರಾ ಸಮಯ. ಈ ಸೆಂಟೆನ್ಸ್ ನೋಡಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಗಬೇಕು. ಆವಾಗ ಫ್ಲ್ಯಾಶ್ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಪಾಠ ಓದಿರಬೇಕು. ಪಾಠವನ್ನು 4-5 ಸರಿ ಓದಿರಬೇಕು, ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಏನು ಬಂದಿರಿ ಗುಂಡಪ್ಪ ಅಂದ ತಕ್ಷಣವೇ DVG ಮತ್ತು ವಿಶ್ವೇಶ್ವರಯ್ಯನವರ ಒಂದು ಸಂಭಾಷಣೆ ನೆನಪಾಗುತ್ತೆ. ಅದು ಯಾವ ಸಮಯ ಅನ್ನೋದು ಗೊತ್ತಾಗುತ್ತೆ. ದಸರಾದಲ್ಲಿ ವರದಿ ಮಾಡಿರೋ ಬೇಗ ಬಂದುಬಿಡ್ಬೇಕು ನಿಮ್ಮ ಮನಸ್ಸಲ್ಲಿ. ಆದರೆ ಅದು ಬರೆಯೋ ರೀತಿ ಹೀಗಿರುತ್ತೆ ನೋಡಿ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಆಯ್ಕೆ ಆಯಿತು. ಈಗ ಸಂದರ್ಭವನ್ನು ನೋಡೋಣ. ದಸರಾ ಉತ್ಸವದ ಕುರಿತು ವರದಿ ಮಾಡಿದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದ DVG ಅವರು ಹಣವನ್ನು ಹಿಂತಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಅವರು DVG ಅವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶ್ನಿಸುವ ಸಂದರ್ಭವಿದಾಗಿದೆ ಅನ್ನೋದಾಯಿತು. ಈಗ ಸ್ವಾರಸ್ಯ ಏನು ಹೇಳುತ್ತೆ? DVG ಮತ್ತು ವಿಶ್ವೇಶ್ವರಯ್ಯನವರ ನಡುವಿನ ಆತ್ಮೀಯತೆಯು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಅಂದರೆ ಅವರ ಆತ್ಮೀಯತೆ ಅನ್ನೋದು ಇದರಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಏನು ಬಂದಿರಿ ಗುಂಡಪ್ಪ ಅಂತ ಕೇಳಿದಾಗ ಗೊತ್ತಾಯ್ತಾ? ಇದು ಮೊದಲನೇ ಸಂದರ್ಭ ಆಯಿತು. ಎರಡನೇ ಸಂದರ್ಭ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಈಗಷ್ಟೇ ನಾವು 8-10 ವಾಕ್ಯದ ಪ್ರಶ್ನೆಯಲ್ಲಿ ಈ ಸಾಲನ್ನು ನೋಡಿದ್ವಿ. ಅವರಿಬ್ಬರ ನಡುವೆ ನಡೆದಂಥ ಸಂಭಾಷಣೆಯಲ್ಲಿ ಬಂದಿರುವಂಥ ಒಂದು ಸಾಲು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನು ಹೇಳುತ್ತೆ? ಒಮ್ಮೆ DVG ಅವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಿ DVG ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುವಂತಹ ಸಂದರ್ಭವಿದಾಗಿದೆ. ಸ್ವಾರಸ್ಯ ನೋಡಿ ಏನು ಹೇಳುತ್ತೆ? DVG ಅವರು ನಿಜ ಸಂಗತಿ ತಿಳಿಯದೆ ಯಾಕೆ ಹೋಗಿಲ್ಲ ಅನ್ನೋದು ಗೊತ್ತಾಗದೆ ತಮ್ಮ ಪತ್ನಿ ಬಂಧುಗಳ ಮನೆಗೆ ಯಾಕೆ ಹೋಗುತ್ತಿಲ್ಲ ಎಂದು ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಒಂದು ರೀತಿಯ ಸ್ವಾರಸ್ಯದ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಹೋಗಿಲ್ಲ ಅನ್ನೋದು. ಅದನ್ನು ಕೇಳ್ತಾ ಇದ್ದಾರೆ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಅನ್ನೋದು. ಇದು ಎರಡನೇ ಪ್ರಶ್ನೆಯ ಅಂದರೆ ಎರಡನೇ ಸಂದರ್ಭವಾಗಿದೆ. ಇದು ಸಂದರ್ಭದ ಉತ್ತರ. ಈಗ ಮೂರನೇ ಸಂದರ್ಭವನ್ನು ನೋಡೋಣ. ಮೂರನೇ ಸಂದರ್ಭ ಯಾವುದು? ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಇದು ಸಹ ಈ ಸಂಭಾಷಣೆಯಲ್ಲಿ ಬಂದಿರುವಂಥ ಸೆಂಟೆನ್ಸೇ. ಎಷ್ಟು ಈಸಿ ಇದೆ ನೋಡಿ, ಎಷ್ಟು ಬೇಗ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಬರೆಯೋ ಪ್ರೊಸೀಜರ್ ಈ ರೀತಿ ಇರುತ್ತೆ. ನಿಮ್ಮ ಕ್ವಶನ್ ಅರ್ಥ ಆಗಿರುತ್ತೆ, ಆನ್ಸರ್ ಏನು ಬರೀಬೇಕು ಅನ್ನೋದು. ಆದರೆ ಈ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, DVG ಅವರ ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರುವುದಕ್ಕೆ ಕಾರಣಗಳನ್ನು ಕೊಡುತ್ತಾ ಹೋದಾಗ DVG ಅವರು ಪಟ್ಟು ಬಿಡದೆ ಸವಾಲು ಕೊಡುತ್ತಾ ನಾನು ಮನೆಯಲ್ಲಿರುತ್ತೇನೆ, ನೀನು ಹೋಗಿ ಬಾ ಎಂದು ಹೇಳಿದ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ಈ ಮೇಲಿನಂತೆ ಹೇಳಿದ ಸಂದರ್ಭವಿದಾಗಿದೆ. ಇದು ಅವರ ಶ್ರೀಮತಿಯವರು ಹೇಳಿರುವಂಥ ಒಂದು ಮಾತಿನ ಸಂದರ್ಭ. ಸ್ವಾರಸ್ಯ ನೋಡಿ, ಹಣಕ್ಕೆ ಆಸೆ ಪಡದೆ ಬಡತನದಲ್ಲೇ ಸರಳ ಜೀವನ ನಡೆಸಿದ DVG ಅವರ ಗೌರವ ಕಾಯಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವಾರಸ್ಯವಿದಾಗಿದೆ. ಈ ಸಂದರ್ಭದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು, ಅಥವಾ ಈ ಸಂದರ್ಭದ ಸ್ವಾರಸ್ಯವಿದಾಗಿದೆ. ಹೇಗೆ ತನ್ನ ಪತಿಯ ಗೌರವವನ್ನು ಕಾಪಾಡ್ತಾರೆ ಅನ್ನೋದು ನೋಡಿ. ಅಂದರೆ ಒಂದು ಸರಳ ಜೀವನ ನಡೆಸುವಂಥವರು ಇಲ್ಲಿ DVG ಅವರು ಅನ್ನೋದು ಈ ಒಂದು ಸಾಲಿನಿಂದಲೂ ಸಹ ಗೊತ್ತಾಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡಿ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಇದು ಮಂಕುತಿಮ್ಮನ ಕಗ್ಗದಲ್ಲಿ ಬರುವಂಥ, ನಮ್ಮ ಪಾಠದಲ್ಲಿ ಬಂದಿರುವಂಥ ಸಾರ್ಥಕ ಬದುಕಿನ ಸಾಧಕ ಪಾಠದ ಎರಡನೆಯ ಕಗ್ಗದಲ್ಲಿ ಬಂದಿರುವಂಥ ಕೊನೆಯ ಸಾಲಿದು, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತೇಳಿ. ಆಯ್ಕೆ, ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ.
ಸಂದರ್ಭ ಲೇಖಕರು ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕಗ್ಗದ ಸಾಲುಗಳನ್ನು ಇಲ್ಲಿ ಉದಾಹರಿಸಿದ್ದು, ಭೂಮಿಯಲ್ಲಿ ಬೀಜ ಮೊಳಕೆ ಒಡೆದು ಬೆಳೆದು ಫಲ ಬಿಟ್ಟರು, ಇಡೀ ಭೂಮಿಗೆ ಬೆಳಕನ್ನು ಕೊಡುವ ಸೂರ್ಯಚಂದ್ರರು ತಾವು ಬೆಳಕನ್ನು ನೀಡಿದರೂ ಗರ್ವಪಡುವುದಿಲ್ಲ. ಆದ್ದರಿಂದ ಗರ್ವಪಡುವ ಮಾನವನನ್ನು ಕವಿ ನಿನ್ನ ತುಟಿಗಳನ್ನು ಹೊಲಿದುಕೋ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಅಂದರೆ ಮನುಷ್ಯನು ಯಾವ ರೀತಿಯಾಗಿ ಇಷ್ಟು ಚಿಕ್ಕ ಸಾಧನೆ ಮಾಡಿದ್ರು ತಾನೊಂದು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊತಾನಲ್ವ, ಅದಕ್ಕಾಗಿ ಇಲ್ಲಿ ಡಿ ವಿ ಜಿ ಅವರು ಇಲ್ಲಿ ಹೇಳಿರುವಂಥ ಒಂದು ಕಗ್ಗದ ಸಾಲನ್ನು ಇಲ್ಲಿ ಲೇಖಕರು ಇಲ್ಲಿ ಹೇಳಿದ್ದಾರೆ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಸ್ವಾರಸ್ಯ ಏನು ಹೇಳುತ್ತೆ? ಅಹಂಕಾರವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುವ ಜೀವನ ನಮ್ಮದಾಗಿರಬೇಕು ಎಂಬುದು ಈ ಸಂದರ್ಭದ ಒಂದು ಸ್ವಾರಸ್ಯವಾಗಿದೆ. ಈ ಸಂದರ್ಭದ ಕೊನೆಯ ಪ್ರಶ್ನೆ ನೋಡಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಇದು ಸಹ ಅಷ್ಟೇ ಈ ಕಗ್ಗದ ಈ ಪಾಠದಲ್ಲಿ ಬಂದಿರುವಂಥ ಕೊನೆಯ ಸಾಲಾಗಿದೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಲೇಖಕರು DVG ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕಗ್ಗದ ಸಾಲುಗಳನ್ನು ಉದಾಹರಿಸಲಾಗಿದೆ. ಮಾನವನು ಎಲ್ಲರೊಳಗೆ ಒಂದಾಗಿ ಹೇಗೆ ಬಾಳಬೇಕೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಏನು ಹೇಳುತ್ತೆ? ದೀನ ದುರ್ಬಲ ವರ್ಗದವರ ಕಷ್ಟ ನೋವುಗಳಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಸ್ಪಂದಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. 5 ಸಂದರ್ಭಗಳಾಯಿತು. ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ, ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಡ್ಯಾಶ್, ಯಾರು? ಮಿರ್ಜಾ ಸಾಹೇಬರು. ಎರಡನೇ ಪ್ರಶ್ನೆ, ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು, ಮೇಧಾವಿ. ಮೂರನೇ ಪ್ರಶ್ನೆ, ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ, ಕೋಲಾರ. ನಾಲ್ಕನೇ ಪ್ರಶ್ನೆ, DVG ಅವರು ಮುಳಬಾಗಿಲಿನ ಡ್ಯಾಶ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಪೂರ್ತಿಗೊಳಿಸಿದರು, ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ. ಐದನೇ ಪ್ರಶ್ನೆ, DVG ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡವರು, ಭೀಷ್ಮ. ಇದಿಷ್ಟು ಇಲ್ಲಿ ಸಾರ್ಥಕ ಬದುಕಿನ ಸಾಧಕದಲ್ಲಿ ಬಂದಿರುವಂಥ ಪ್ರಶ್ನೋತ್ತರಗಳು. ಕವಿ ಪರಿಚಯ ಅಂದರೆ ಕೃತಿಕಾರರ ಪರಿಚಯ, 1 ವಾಕ್ಯದಲ್ಲಿ ಉತ್ತರಿಸುವಂಥದ್ದು, 2-3 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ, 8-10 ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ, ಸಂದರ್ಭ ಮತ್ತು ಬಿಟ್ಟ ಸ್ಥಳವನ್ನು ಇಲ್ಲಿ ನೋಡಿದ್ದಾಯಿತು. ಇದರ ಹೊರತಾಗಿ ನಾವು ಪುಸ್ತಕದಲ್ಲಿರುವಂಥ ಪದಗಳ ಅರ್ಥವನ್ನು ಮತ್ತು ವ್ಯಾಕರಣಾಂಶವನ್ನು ಸಹ ನೋಡಬೇಕಾಗತ್ತೆ, ಓದಬೇಕಾಗತ್ತೆ, ಪಾಠವನ್ನು ಸಹ ಓದಬೇಕಾಗತ್ತೆ. ಗೊತ್ತಾಯ್ತಾ? ಧನ್ಯವಾದಗಳು.